ನಾನಿದ್ದೀನಲ್ಲ ಅಂದ್ಲು ತ್ರಿಷಾ ಮೆಲ್ಲಗೆ. ಅಂದರೆ ನಿನಗೆ ವಾಟ್ಸಪ್ ಫೇಸ್ಬುಕ್ ಇದ್ಯಾವುದು ಇಲ್ವಾ ಅಂತ ಕೇಳಿದ್ಲು ಅಕ್ಷರ. ನೋ ಇಲ್ಲ ಅಂತ ಹೇಳಿದ್ಲು ತ್ರಿಷಾ. ಮುಖ ನೋಡಿಕೊಂಡ್ರು ಶೌರ್ಯ ಮತ್ತು ಅಕ್ಷರ ಇಬ್ಬರೂ ಕೂಡ. ಅಣ್ಣ ಈವ್ನಿಂಗ್ ಬರುವಾಗ ಅತ್ತಿಗೆಗಾಗಿ ಒಂದು ಮೊಬೈಲನ್ನು ತೊಗೊಂಡು ಬಾ ನೀನು ಅಂತ ಹೇಳಿದ್ಲು ಅಕ್ಷರ ಆರ್ಡರ್ ಮಾಡಿ. ಶೌರ್ಯ ಮಾತಾಡೋಷ್ಟರಲ್ಲೇ ಸೂರ್ಯ ಮಧ್ಯಪ್ರವೇಶಿಸಿ, ಏನೂ ಅವಶ್ಯಕತೆ ಇಲ್ಲ, ನನ್ನ ತಂಗಿಗೆ ನಾನೇ ಕೊಡಿಸ್ತೀನಿ ಅಂತ ಸೂರ್ಯ ಸೀರಿಯಸ್ ಆಗಿ ಹೇಳ್ದ. ಅಯ್ಯೋ ಅದೇನು ಹಾಗಂತೀರಿ, ಅತ್ತಿಗೆಗೆ ಅಣ್ಣನೇ ಕೊಡಿಸ್ತಾನೆ ಅಂತಂದ್ಲು ಅಕ್ಷರ ಉದ್ವೇಗದಿಂದ ಶೌರ್ಯನಿಗೆ ಸಪೋರ್ಟ್ ಮಾಡ್ತಾ. ಚುರುಕಾದ ನೋಟದಿಂದ ನೋಡ್ದ ಸೂರ್ಯ ಅಕ್ಷರ ಕಡೆ. ಯಾಕೋ ಆ ನೋಟದಲ್ಲಿನ ಸೀರಿಯಸ್ನೆಸ್ ತಿಳಿತಿದ್ರೆ ಏನಾಯಿತು ಅಂತ ಸನ್ನಿಯಲ್ಲಿ ಕೇಳಿದ್ಲು ಅಕ್ಷರ. ಏನೂ ಇಲ್ಲ ಅಂತ ತಲೆ ಆಡಿಸಿ, ಅತ್ತೆಮ್ಮ ನಾನು ಆಫೀಸ್ಗೆ ಹೊರಡ್ತೀನಿ, ಅಕ್ಷರ ಬರ್ತೀನಿ, ಅಮ್ಮ ತ್ರಿಷಾ ಜಾಗ್ರತೆ, ಏನಾದರೂ ಎಲ್ಲಿ ಬೇಕಂದ್ರು ಅಥವಾ ಏನಾದರೂ ಅವಶ್ಯಕತೆ ಇದ್ದರೂ ನನಗೆ ಹೇಳಮ್ಮ ಅಂತ ತ್ರಿಷಾಳ ತಲೆ ಸವರಿ ಈವ್ನಿಂಗ್ ಅಲ್ಲಿಗೆ ಬರ್ತೀನಿ ಅಂದ ಸೂರ್ಯ. ಶೌರ್ಯನೂ ಕೂಡ ತುಂಬ ಕೋಪ ಇತ್ತು ಸೂರ್ಯನ ಮೇಲೆ. ಇವನು ನನಗೆ ಹೊಡೆದು ಮತ್ತೆ ನನ್ನ ಮೇಲೆ ಫೈರ್ ಆಗ್ತಿದ್ದಾನೆ ರಾಸ್ಕಲ್ ಅಂತ ಅಂದ್ಕೊಂಡು. ಏನೂ ಅವಶ್ಯಕತೆ ಇಲ್ಲ, ನನ್ನ ಹೆಂಡತಿಗೆ ನಾನೇ ಕೊಡಿಸ್ತೀನಿ ಅಂತ ಒಂದೇ ಮಾತಿನಲ್ಲೇ ಹೇಳಿಬಿಟ್ಟ ಶೌರ್ಯ. ಕೋಪದಿಂದ ನೋಡ್ದ ಸೂರ್ಯ ಶೌರ್ಯನ ಕಡೆ. ಶೌರ್ಯ ಕೂಡ ಅಷ್ಟೇ ಕೋಪದಿಂದ ಸೂರ್ಯನನ್ನು ನೋಡ್ತಾ ಇದ್ದಾನೆ. ಇಬ್ಬರು ಏನೂ ಕಡಿಮೆ ಇಲ್ಲ. ಸೂರ್ಯ, ಅತ್ತೆಮ್ಮ ನಾನು ಹೊರಡ್ತಿದ್ದೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಹೋದ ಸೂರ್ಯ ತನ್ನ ಕೆಲಸಕ್ಕೆ. ಅರೇ ಸೂರ್ಯ ಅವರೇ ಅಂತ ಅಕ್ಷರ ಹೊರಗಡೆ ಬಂದಳು. ಆದರೆ ಅಷ್ಟರಲ್ಲೇ ಸೂರ್ಯನ ಕಾರ್ ಗೇಟ್ ಹತ್ರ ತಲುಪ್ತು. ಏನೂ ಆಗಿದೆ ಅಣ್ಣನಿಗೆ ಹಾಗೂ ಈ ನನ್ನ ಭಾವನೆಗೆ ಅಂದ್ಕೊಂಡು ಒಳಗಡೆ ಬಂದಳು. ಅಮ್ಮ ನಾವು ಕೂಡ ಹೋಗ್ತೀವಿ ಅಂತ ಹೇಳಿ ಶಾರದಾ ಅವ್ರ ಹತ್ರ ಬ್ಲೆಸ್ಸಿಂಗ್ಸನ್ನು ತಗೊಂಡು ಅಲ್ಲಿಂದ ತಮ್ಮ ಮನೆಗೆ ಹೊರಟರು ಶೌರ್ಯ ಮತ್ತು ತ್ರಿಷಾ. ಒಂದು ಅರ್ಧ ಗಂಟೆಯ ಸುದೀರ್ಘ ಜರ್ನಿ ನಂತರ ಒಂದು ದೊಡ್ಡ ಬಂಗ್ಲೆ ಮುಂದೆ ನಿಂತ್ಕೊಂತು ಕಾರು. ಸೂರ್ಯ ಅವರು ಇರ್ತಿದ್ದ ಮನೆಗಿಂತ ಡಬಲ್ ಇತ್ತಿದ್ದು. ಇಂಟೀರಿಯರ್ ಮಾತ್ರ ಅದಕ್ಕಿಂತ ತುಂಬ ಭಿನ್ನವಾಗಿ ತುಂಬ ಮಾಡರ್ನ್ ಆಗಿತ್ತು. ಅದನ್ನು ನೋಡುತ್ತಲೇ ಇದ್ದಾಳೆ ತ್ರಿಷಾ. ಶೌರ್ಯ ತ್ರಿಷಾಳ ಕೈ ಹಿಡಿದು ತನ್ನ ಮನೆ ಒಳಗಡೆ ಹೆಜ್ಜೆ ಇಟ್ಟ. ಆ ಹಾಲಿನ ಅಲ್ಲಿಂದ ಕಾಣಿಸ್ತಾ ಇರೋ ಮನೆಯನ್ನು ನೋಡಿ ಬಾಯ್ ಬಿಟ್ಲು ಪಾಪ ಈ ಹುಡುಗಿ. ಶೌರ್ಯ ತ್ರಿಷಾಳ ಕಡೆ ನೋಡ್ತಾ ದೇವಿ ಅಂತ ಕರೆದ. ಅಬ್ಬಾ ಆ ಪಾಪ ಈ ಲೋಕದಲ್ಲಿದ್ದರೆ ತಾನೇ, ಇಲ್ಲ ನೋ ಯೂಸ್ ಮತ್ತೆ ಕರೆದ. ಆದರೂ ಆ ಪಾಪದ್ಗೆ ಸೌಂಡ್ ಬಾಕ್ಸ್ ಮ್ಯೂಟ್ ಆಗಿಬಿಟ್ಟಿದೆ. ಇನ್ನು ಹೀಗಲ್ಲ ಅಂದ್ಕೊಂಡು ಅವಳ ನಡುವಿನ ಮಡಿಕೆ ಮೇಲೆ ಗಟ್ಟಿಯಾಗಿ ಚಿವುಟ್ಬಿಟ್ಟ. ಅವಳು ಕಿರ್ಚಿತ್ತ ಗಾಬರಿ ಬಿದ್ದುಬಿಟ್ಟು ಶೌರ್ಯನ ಕಡೆ ನೋಡಿದ್ಲು. ಏನು ಆಲೋಚನೆ ಮಾಡ್ತಿದ್ಯಾ ಅಷ್ಟೊಂದು ಅಂತ ಕೇಳಿದ ಶೌರ್ಯ. ಏನಿಲ್ಲ ಶೌರ್ಯ ಅವರೇ, ಈ ಮನೆ ತುಂಬಾ ಚೆನ್ನಾಗಿದೆ, ಆದರೆ ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಅಂದರೆ ಕಸ ಗುಡಿಸಿ ಒರೆಸೋದಕ್ಕೆ ಎಷ್ಟು ಟೈಮ್ ಬೇಕಾಗೋದು ಅಂತ ಯೋಚಿಸ್ತಿದ್ದೆ ಅಂತ ಕೆನ್ನೆ ಕೆಳಗೆ ಬೆರಳಿಟ್ಕೊಂಡು ಹೇಳಿದ್ಲು. ಕೋಪದಿಂದ ತ್ರಿಷಾಳ ತಲೆ ಮೇಲೆ ಮುಟ್ಟಿ ಅವಳ ಕಡೆ ಗುರಾಯಿಸ್ದ ಶೌರ್ಯ. ಅಂತ ತಲೆ ಉಚ್ಕೊಳ್ತಾ, ಇವಾಗ ಯಾಕೆ ನಾನು ಹೊಡೆದ್ರಿ ಅಂತ ಕೇಳಿದ್ಲು ತ್ರಿಷಾ ಅಮಾಯಕವಾಗಿ ಮುಖವನ್ನು ಇಟ್ಕೊಂಡು. ನೀನು ಈ ಶೌರ್ಯನ ಹೆಂಡತಿ ಸ್ಥಾನದಲ್ಲಿದೆಯಾ, ಅದನ್ನು ಮರಿಬೇಡ. ಇಂಥ ಚೀಪ್ ಕೆಲಸಗಳ ಆಲೋಚನೆ ಎಲ್ಲ ಬದಲಾಯಿಸ್ಕೊಂಡ್ರೆ ನಿನಗೆ ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು ಅಲ್ಲಿಂದ ಆಫೀಸ್ಗೆ ಹೊರಟು ಹೋದ ಶೌರ್ಯ. ಮನೆಯಲ್ಲಿ ಒಬ್ಬಳೇ ಇದ್ದಾಳೆ ತ್ರಿಷಾ. ಕೆಲಸದವ್ರು ಕೂಡ ಯಾರೂ ಇಲ್ಲದೆ ಇರೋದ್ರಿಂದ ಯಾಕೋ ತಿಳಿಯದ ಭಯ ಶುರುವಾಯಿತು ತ್ರಿಷಾಗೆ. ಹೌದು, ಇಷ್ಟು ದೊಡ್ಡ ದೊಡ್ಡ ಮನೆಗಳಲ್ಲಿ ತಾನೇ ದೆವ್ವಗಳಿರುತ್ತವೆ. ಅಮ್ಮೋ, ಶೌರ್ಯ ಅವರೊಬ್ಬರೇ ಹೇಗಿರ್ತಾ ಇದ್ದಾರೋ ಏನೋ. ಇನ್ಮೇಲಿಂದ ನಾನು ಕೂಡ ಒಂಟಿಯಾಗಿರಬೇಕಾ ಏನು, ದೇವರೇ ನಿನಗೆ ಯಾಕಪ್ಪ ನಾನಂದ್ರೆ ಇಷ್ಟೊಂದು ಇಷ್ಟ. ಅಮ್ಮೋ, ಈ ದೆವ್ವ ಸಿನಿಮಾಗಳೆಲ್ಲ ರೀಲ್ಸ್ ಥರ ಕಣ್ಣೆದುರು ಬರ್ತಿದೆಯಲ್ಲಪ್ಪ ಅಂತ ಅಂದ್ಕೊಂಡ್ಳು ಭಯದಿಂದ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಅಂತ ಹನುಮಾನ್ ಚಾಲೀಸವನ್ನು ಓದೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಯಾಕೋ ಅವಳು ತಡೆಯೋದಕ್ಕೆ ಹೋದರೂ ಅಳು ಬರ್ತಾನೇ ಇತ್ತು. ಯಾಕೆ ಶೌರ್ಯ ಅವರೇ ನಿಮ್ಗೆ ನಾನಂದ್ರೆ ಇಷ್ಟೊಂದು ಕೋಪ? ಇಷ್ಟು ದೊಡ್ಡ ಮನೆಯಲ್ಲಿ ನಾನು ಒಬ್ಬಳನ್ನೇ ಬಿಟ್ಟು ನೀವು ಹಾಗೆ ಹೊರಟೋದ್ರೆ ನಾನು ಏನು ಮಾಡಬೇಕು ಅಂತ ಆಲೋಚಿಸ್ತಾ ಒಳಗಡೆ ಇರೋದಕ್ಕೆ ಭಯ ಹೊರಗಡೆ ಬಂದು ಮೇನ್ ಡೋರ್ ಲಾಕ್ ಮಾಡ್ಕೊಂಡು ಅಲ್ಲೇ ಇದ್ದ ಮೆಟ್ಟಿಲುಗಳ ಮೇಲೆ ಕೂತ್ಕೊಂಡ್ಬಿಟ್ಲು. ಹೊರಗಿನ ಗೇಟ್ಗೂ ಒಳಗಿನ ಮನೆಗೂ ಕಿಲೋಮೀಟರ್ ದೂರ ಇರೋದರಿಂದ ಅಲ್ಲಿದ್ದ ವಾಚ್ಮನ್ಗೆ ತ್ರಿಷಾ ಕಾಣಿಸ್ಲಿಲ್ಲ. ಅದಲ್ಲದೆ ಶೌರ್ಯ ಬಂದು ಹೊರಟು ಹೋಗಿದ್ದರಿಂದ ಇನ್ನೂ ಯಾರೂ ಇಲ್ಲ ಅಂದ್ಕೊಂಡು ಹೊರಗಡೆಗೆ ಕಾವಲು ಕಾಯ್ತಿದ್ದ ಅವನು. ಹಾಗೆ ಈವ್ನಿಂಗ್ವರೆಗೂ ಅಲ್ಲೇ ಉಳಿದುಬಿಟ್ಲು ತ್ರಿಷಾ.
ಈವ್ನಿಂಗ್ ಮನೆಗೆ ತಲುಪಿದ ಶೌರ್ಯ ತುಂಬ ತಡವಾಗೇನೆ. ಡೋರ್ ಹೊರಗಡೆಯ ಚಳಿಗೆ ನಡುಕ್ತಾ ಸಣ್ಣ ನಾಯಿ ಮರಿಯಂತೆ ಮುದುರ್ಕೊಂಡು ಕೂತಿದ್ದ ತ್ರಿಷಾಳನ್ನು ನೋಡಿ ಅವನ ಹುಬ್ಬುಗಳು ಮುದುರ್ಕೊಂಡ್ವು. ತ್ರಿಷಾ ಅಂತ ಕರೆದ ಶೌರ್ಯ. ಶೌರ್ಯ ಅವರೇ ಬಂದ್ರೆ ನೀವು ಅಂತ ಕೇಳಿದ್ಲು ತ್ರಿಷಾ ಹೇಳುತ್ತಾ. ಒಳಗಡೆ ಇರದೆ ಇಲ್ಲೇನು ಮಾಡ್ತಿದ್ಯಾ ನೀನು ಅಂತ ಕೇಳಿದ ಶೌರ್ಯ ಸ್ವಲ್ಪ ಡೌಟಾಗೇನೆ. ಅಂದರೆ ಅದು ಅದು ಅದೇನೆಂದರೆ ಇಷ್ಟು ದೊಡ್ಡ ದೊಡ್ಡ ಮನೆಗಳಲ್ಲಿ ದೆವ್ವ ಇರುತ್ತಲ್ವಾ, ಅದಕ್ಕೆ ಅಂತ ಹೇಳಿದ್ಲು ತ್ರಿಷಾ ತಲೆ ತಗ್ಗಿಸ್ಕೊಂಡು. ವಾಟ್ ಅಂತ ಕೇಳಿದ ಶೌರ್ಯ ಅದು ಯಾವುದೋ ರೀತಿ ಮುಖ ಇಟ್ಕೊಂಡು. ವಾಟ್ ಇಲ್ಲ ಏನೂ ಇಲ್ಲ ಅಂದ್ಲು ತ್ರಿಷಾ. ನಿನಗೆ ನನ್ನ ಮನೇಲಿ ದೆವ್ವಗಳು ಇವೆ ಅಂತ ನಿನಗೆ ಹೆಂಗೆ ಗೊತ್ತು? ಈ ಕೊಠಡಿ ಎಲ್ಲ ದೆವ್ವದ ರೂಮ್ ಥರ ಕಾಣಿಸ್ತಿದ್ಯಾ ಅಂತ ಕೇಳಿದ ಶೌರ್ಯ ತನ್ನ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ತಾ. ಅಂದರೆ ಅಂದರೆ ನನಗೆ ನನಗೆ ಭಯ ಶೌರ್ಯ ಅವರೇ ಅಂದ್ಲು ತ್ರಿಷಾ ನಡುಗೋ ಧ್ವನಿಯಲ್ಲಿ. ಏನಾದರೂ ಅಂದರೆ ಭಯ ಅಳು ಒಂದೇ ಮುಂಚೂಣಿಗೆ ಬಂದುಬಿಡುತ್ತೆ ಅಂಥೇಳಿ ಅವಳನ್ನ ಕರ್ಕೊಂಡು ಒಳಗಡೆ ಹೋದ. ತ್ರಿಷಾಳ ಕೈ ಹಿಡಿಯುತ್ತಲೇ ತಣ್ಣನೆ ಐಸ್ ಕ್ಯೂಬ್ ಹಿಡಿದ ಫೀಲಿಂಗ್ ಆಯಿತು ಶೌರ್ಯನಿಗೆ. ಹೊರಗೆ ಎಷ್ಟು ಚಳಿ ಇದೆ ನೋಡಿದ್ಯಾ, ಕನಿಷ್ಠ ಹಾಲನ್ನಾದರೂ ಇರ್ಬೋದಿತ್ತಲ್ವಾ ಅಂತ ಗದರಿದ ಶೌರ್ಯ. ಸಾರಿ ಶೌರ್ಯ ಅವರೇ ಅಂತ ಹೇಳಿದ್ಲು ತ್ರಿಷಾ ಕಿವಿಯನ್ನು ಹಿಡ್ಕೊಂಡು. ತ್ರಿಷಾಗೆ ಹೇಳಿದ್ಲೇ ಅಷ್ಟರವರೆಗೂ ಅವಳ ಮೇಲಿದ್ದ ಕೋಪ ಎಲ್ಲ ಹತ್ತಿಯಂತೆ ಆರೋಯ್ತು. ಗಾಡ್ ಅಂದ್ಕೊಂಡು, ಸರಿ ಮೊದಲು ಆ ಅಳೋದನ್ನು ನಿಲ್ಲಿಸ್ಬಿಡಮ್ಮ ನೀನು. 2 ದಿನದಲ್ಲಿ ಕೆಲಸದವ್ರು ಬರ್ತಾರೆ, ಅಷ್ಟರವರೆಗೂ ನಾನು ಕೂಡ ಮನೆಯಲ್ಲಿ ಇರ್ತೀನಿ ಬಿಡು, ಭಯಪಡಬೇಡ, ನಾನಿದ್ದೀನಿ ಅಂತ ಹೇಳಿ ಇದು ಕಿಚನ್ ಹೋಗಿ ಏನಾದರೂ ಅಡುಗೆ ಮಾಡು, ತುಂಬ ಹಸಿವಾಗ್ತಿದೆ, ನಾನು ಫ್ರೆಶ್ ಆಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ತನ್ನ ರೂಮಿಗೆ ಹೊರಟೋದ ಫ್ರೆಶ್ ಅಪ್ ಆಗೋದಕ್ಕೆ. ಶೌರ್ಯ ಹೇಳಿದಂತೆ ಕಿಚನ್ಗೆ ಹೋಗಿ ಸಾಮಗ್ರಿಗಳು ನೋಡಿದ್ಲು. ಅಲ್ಲಿ ಚಪಾತಿ ಹಿಟ್ಟು ಹಾಗೂ ಆಲೂಗಡ್ಡೆ ಕಾಣಿಸಿದ್ರಿಂದ ಆಲೂಗಡ್ಡೆ ತೆಗೆದು ಕುಕ್ಕರ್ನಲ್ಲಿಟ್ಟು ಚಪಾತಿ ಹಿಟ್ಟನ್ನು ಅಳೆದು ಒಂದು ಬೌಲ್ನಲ್ಲಿ ಹಾಕ್ಕೊಂಡು ಉಪ್ಪಿಗೆ ಹಾಕಿ ಹುಡುಕಿದ್ಲು. ಅದು ಸ್ವಲ್ಪ ಎತ್ತರದಲ್ಲಿರೋದ್ರಿಂದ ತಲುಪೋದಕ್ಕೆ ನೋಡಿದ್ಲು. ಆದರೆ ಅದು ಅವಳ ಹೈಟಿಗೆ ಸ್ವಲ್ಪ ಕಷ್ಟಕರವಾಗಿದ್ದರಿಂದ ಒಂದು ಮೂಲೆಯಲ್ಲಿದ್ದ ಸ್ಟೂಲ್ ತಂದು ಹಾಕೊಂಡು ಉಪ್ಪು ಹಾಗೂ ಸಕ್ಕರೆ ಸ್ವಲ್ಪ ಹಾಕಿ ನೀರು ಸುರಿದು ಚೆನ್ನಾಗಿ ಕಲಿಸ್ತಿದ್ದಾಳೆ. ಇಷ್ಟರಲ್ಲಿ ಆಲೂಗಡ್ಡೆ ಬೆಂದು ಕುಕ್ಕರ್ ವಿಸಿಲ್ ಬಂದರೆ ಅದನ್ನು ಆಫ್ ಮಾಡ್ಕೊಂಡು ಹಿಟ್ಟನ್ನೆಲ್ಲ ಕಲಸಿ ಪಕ್ಕಕ್ಕಿಟ್ಟು ಆಲೂಗಡ್ಡೆ ಸಿಪ್ಪೆ ಸುಲಿದು ಒಂದು ಬೌಲ್ನಲ್ಲಿ ಹಾಕ್ಕೊಂಡು ಉಪ್ಪು ಖಾರ ಸ್ವಲ್ಪ ಈರುಳ್ಳಿ ಕರಿಬೇವು ಕೊತ್ತಂಬರಿ ಹಾಕಿ ಸ್ಮ್ಯಾಶ್ ಮಾಡಿ ಪಕ್ಕಕ್ಕಿಟ್ಟು ಆಲೂ ಪರಾಟ ಮಾಡ್ತಿದ್ದಾಳೆ. ಇಷ್ಟರಲ್ಲಿ ಶೌರ್ಯ ಕೂಡ ಫ್ರೆಶ್ ಆಗಿ ಹೊರಗೆ ಬಂದು ಕೂದಲಿಗೆ ಜೆಲ್ ಅಪ್ಲೈ ಮಾಡ್ತಾ ತ್ರಿಷಾ ಬಗ್ಗೆ ಆಲೋಚಿಸ್ತಾ ನೈಟ್ ಡ್ರೆಸ್ ಹಾಕ್ಕೊಂಡು ತ್ರಿಷಾಗೆ ಹಾಕ್ತಂದು ಮೊಬೈಲ್ ಫೋನನ್ನು ಮುಟ್ಟಿ ನಿನಗಿದು ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ತ್ರಿಷಾ ಅಂದ್ಕೊಂಡು ಆ ಫೋನ್ ತೊಗೊಂಡು ಕೆಳಗೆ ಹೋದ ಶೌರ್ಯ. ಅಷ್ಟರಲ್ಲೇ ತ್ರಿಷಾ ಆಲೂ ಪರಾಠ ಜೊತೆ ಚಟ್ನಿ ಕೂಡ ಪ್ರಿಪೇರ್ ಮಾಡಿ ಎಲ್ಲವನ್ನ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸ್ತಿದ್ದಾಳೆ. ಬನ್ನಿ ಶೌರ್ಯ ಅವರೇ ಅಂತ ಹೇಳಿ ಶೌರ್ಯನಿಗೆ ಡೈನಿಂಗ್ ಹತ್ರ ಚೇರ್ ಹೇಳಿದ್ಲು ತ್ರಿಷಾ. ಶೌರ್ಯ ಸೀರಿಯಸ್ ಆಗಿ, ನೀನೇನಾದರೂ ಕೆಲಸದವಳು ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ನೀನು ಅಂತ ಕೇಳ್ದ ಸೀರಿಯಸ್ ಆಗಿ. ಶೌರ್ಯ ಸೀರಿಯಸ್ ಆಗಿ ನೋಡೋದನ್ನು ಕಂಡು ತುಂಬ ಭಯ ಆಯಿತು ತ್ರಿಷಾಗೆ. ಅದಲ್ಲ ಶೌರ್ಯ ಅವರೇ ಅಂತ ಇನ್ನೂ ಏನೋ ಹೇಳುವಷ್ಟರಲ್ಲೇ ಶೌರ್ಯ ಮಧ್ಯಪ್ರವೇಶಿಸಿ ಹೋಗಿ ಫ್ರೆಶ್ ಆಗಿ ಬಾ ಅಂತ ಹೇಳ್ದ ಸೀರಿಯಸ್ ಆಗಿ. ಯಾವ ರೂಮ್ನಲ್ಲಿ ಫ್ರೆಶ್ ಆಗಬೇಕು ಅಂತ ಕೇಳಿದ್ಲು ತ್ರಿಷಾ ಅಮಾಯಕವಾಗಿ. ಮೇಲಿರುವಂತಹ ಸೆಕೆಂಡ್ ರೂಮ್ ಅಂತ ಹೇಳ್ದ ಶೌರ್ಯ. ಸರಿ ಅಂತ ಹೇಳಿ ತನ್ನ ಬ್ಯಾಗ್ನಿಂದ ಒಂದು ಡ್ರೆಸ್ ತೊಗೊಂಡು ಹೋದ್ಲು ಫ್ರೆಶ್ ಆಗೋದಕ್ಕೆ. ಹೋಗ್ತಿರೋ ತ್ರಿಷಾಳ ಕಡೆ ಪ್ರೀತಿಯಿಂದ ನೋಡ್ತಾ ಇದ್ದಾನೆ ಶೌರ್ಯ. ತ್ರಿಷಾ ಮಾತ್ರ ಫಾಸ್ಟಾಗಿ ಫ್ರೆಶ್ ಆಗಿ ಕೆಳಗೆ ಬಂದುಬಿಟ್ಲು. ಅಷ್ಟಕ್ಕೂ ಶೌರ್ಯ ಅವರು ಹಸು ಬಂದಿದ್ನಲ್ವಾ, ಕೆಳಗೆ ಬರದ್ಲೇ ಪ್ಲೇಟ್ ತೆಗೆದು ಶೌರ್ಯನಿಗೆ ಸರ್ವ್ ಮಾಡಿದ್ಲು. ನೀನು ಕೂಡ ತಿನ್ನು ಅಂತ ಹೇಳ್ದ ಅದೇ ಸೀರಿಯಸ್ನೆಸ್ನ ಕಂಟಿನ್ಯೂ ಮಾಡ್ತಾ. ಸರಿ ಅಂತ ಹೇಳಿ ಸ್ವಲ್ಪ ಬಾಯರಿಂದಲೇ ಶೌರ್ಯನಿಗೆ 3 ಚೀರ್ ಗ್ಯಾಪ್ ಕೊಟ್ಟು ಕೂತ್ಲು. ಉರಿದು ಹೋಯಿತು ಶೌರ್ಯನಿಗೆ ಅದರಿಂದ. ಸೀರಿಯಸ್ ಆಗಿ ತ್ರಿಷಾಳನ್ನು ನೋಡಿ, ನನಗೇನು ಕುಷ್ಠರೋಗ ಇಲ್ಲ ಹಾಗೆ ದೂರ ಇರೋಕೆ, ಆದರೂ ನನಗೆ ಮತ್ತೆ ಬೇಕಂದರೆ ನಾನೇ ಹಾಕ್ಕೊಂಡು ತಿನ್ನಬೇಕಾ ಅಂತ ಕೇಳ್ದ. ಅಯ್ಯೋ ಹಾಗಲ್ಲ ರೀ ಅಂತ ತ್ರಿಷಾ ಅಂತಿದ್ರೆ ಮತ್ತಿನ್ನೇನು ಅಂತ ಗದರ್ದ. ಇಲ್ಲ ಏನಿಲ್ಲ, ನಾನೇ ಬರ್ತಿದ್ದೀನಿ ನಿಮ್ಮ ಹತ್ರ ಅಂತ ಹೇಳಿ ಶೌರ್ಯನ ಪಕ್ಕದ ಚೇರ್ನಲ್ಲಿ ಕೂತ್ಲು. ತನ್ನ ಪ್ಲೇಟ್ನಲ್ಲೂ ಬಡಿಸ್ಕೊಂಡು ತಿಂತಿದ್ದಾಳೆ. ಶೌರ್ಯ ಕೂಡ ಒಂದು ತುತ್ತು ಮುರಿದು ಬಾಯಿಗೆ ಇಟ್ಕೊಂಡ. ವಾವ್, ತುಂಬ ಚೆನ್ನಾಗಿ ಮಾಡಿದ್ಯಾ ಅಂದ ಶೌರ್ಯ ನಗ್ತಾ ಅದನ್ನು ಆಸ್ವಾದಿಸ್ತಾ ಆ ತಿಂಡಿಯನ್ನು. ಶೌರ್ಯ ತನ್ನನ್ನು ಮೆಚ್ಕೊಳ್ತಿದ್ರೆ ಅಷ್ಟರವರೆಗೂ
ತನ್ನ ಜೊತೆ ಸೀರಿಯಸ್ ಆಗಿದ್ದ ವಿಷಯವನ್ನು ಪಕ್ಕಕ್ಕಿಟ್ಟು ನಗ್ತಾ, ನಿಜವಾಗಿಯೂ ನಿಮ್ಗೆ ಇಷ್ಟ ಆಯ್ತಾ ಶೌರ್ಯ ಅವರೇ ಅಂತ ಕೇಳಿದ್ಲು ತ್ರಿಷಾ ಹೊಳೆಯೋ ಕಣ್ಣುಗಳಿಂದ. ಹ್ಞೂ, ತುಂಬಾ ಚೆನ್ನಾಗಿದೆ ಅಂದ ಇನ್ನೊಂದು ತುತ್ತನ್ನು ತಿಂತ. ಹ್ಯಾಪಿಯಾಗಿ ತಿಂದು ಮುಗಿಸಿದ್ಲು ತ್ರಿಷಾ ಕೂಡ. ಶೌರ್ಯನಿಗೆ ಒತ್ತಾಯ ಮಾಡಿ ಬಡಿಸ್ತಿದ್ರೆ ಹಾಯಾಗಿ ದಿನ ತಿನ್ನೋದಕ್ಕಿಂತ 2 ಪರಾಟ ಜಾಸ್ತಿನೇ ತಿಂದುಬಿಟ್ಟ. ಕೈ ತೊಳಿತಿದ್ದ ಟೈಮ್ನಲ್ಲಿ ಕಾಲ್ ಬಂತು ಶೌರ್ಯನಿಗೆ ವಾಚ್ಮನ್ನಿಂದ. ಶೌರ್ಯ ಅದನ್ನು ಲಿಫ್ಟ್ ಮಾಡಿ ಹೆಲೋ ಹೇಳು ಅಂದ ಗಂಭೀರವಾದ ಧ್ವನಿಯಲ್ಲಿ. ಸರ್, ಅದು ಸೂರ್ಯ ಸರ್ ಬಂದಿದ್ದಾರೆ. ನೀವು ಹೇಳಿದಂತೆ ಅವ್ರನ್ನ ಒಳಗಡೆ ಅಲೋ ಮಾಡಿಲ್ಲ. ಅವ್ರು ಒಳಗಡೆ ಕಳಿಸೋವರೆಗೂ ಹೋಗೇ ಮಾತೇನೇ ಇಲ್ಲ ಅಂತ ನಿಮ್ಗೆ ಹೇಳೋದಕ್ಕೆ ಹೇಳಿದ್ದಾರೆ ಸರ್. ಅವ್ರು ಹೋಗೋದೇ ಇಲ್ವಂತೆ ಸರ್ ಅಂತಂದ ಅವನು ಸ್ವಲ್ಪ ಭಯದಿಂದಲೇ. ಸರಿ ಹಾಗಾದರೆ ಕಳಿಸು ಅಂತ ಹೇಳಿ ಕಾಲ್ ಕಟ್ ಮಾಡಿ, ನಿಮ್ಮ ಅಣ್ಣ ಬರ್ತಿದ್ದಾನೆ, ತಿಂಡಿ ಇದೆಯಾ ಅಂತ ಕೇಳ್ದ ಶೌರ್ಯ ತ್ರಿಷಾಳನ್ನೇ ನೋಡುತ್ತಾ. ಹಾಂ ಶೌರ್ಯ ಅವರೇ ಇದೆ. ಅಣ್ಣ ಒಬ್ಬನೇ ಬರ್ತಿದ್ದಾನಾ, ಅಕ್ಕಿ ಕೂಡ ಬರ್ತಿದ್ದಾಳಾ ಅಂತ ಕೇಳಿದ್ಲು ತ್ರಿಷಾ ಆತುರದಿಂದ. ಇಲ್ಲ, ಸೂರ್ಯ ಮಾತ್ರ ಬರ್ತಿದ್ದಾನೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಹೋದ ಶೌರ್ಯ ರೂಮ್ ಒಳಗೆ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಸೂರ್ಯನ ನೋಡುತ್ತಲೇ ಅಣ್ಣ ಅನ್ನುತ್ತಾ ಓಡಿ ಸೂರ್ಯನ ಹತ್ರ ಹೋದ್ಲು ತ್ರಿಷಾ. ರಾಕ್ಷಸಿ, ನಾನು ಬಂದಾಗ ಕನಿಷ್ಠ ಎದುರು ಬಂದ್ಲ ನನಗೆ? ಅದೇನೂ ಇಲ್ಲ, ಆದರೆ ಅಣ್ಣ ಅನ್ನೋ ಅಷ್ಟರಲ್ಲಿ ಪ್ರೀತಿ ಉಕ್ಕು ಹರಿದು ಬಂದ್ಬಿಡುತ್ತೆ ಇವಾಗೆಲ್ಲ. ಆಮೇಲೆ ನೋಡ್ಕೋತೀನಿ ಕಣೆ ನಿನ್ನ ಕೆಲಸನ ಅಂತ ಅಂದ್ಕೊಳ್ತಾ ಮೇಲಿನಿಂದಲೇ ಜಲಸ್ ಫೀಲ್ ಆಗ್ತಾ ಒಳಗಡೆ ಹೊಟ್ಟೋದ ಶೌರ್ಯ. ಅವನು ಬಂದಾಗ ಅವಳು ಬರದೇ ಇರೋದಕ್ಕೆ ಅವನು ಹೊಟ್ಟೆ ಉರಿದು ಹೋಯಿತು. ಸೂರ್ಯ ಪ್ರೀತಿಯಿಂದ ತ್ರಿಷಾಳ ತಲೆಯನ್ನು ಸವರಿ ಹೇಗಿದೆಯಾ ಕಂದ, ಇಲ್ಲೆಲ್ಲ ಚೆನ್ನಾಗಿದೆಯಾ ಅಂತ ಕೇಳ್ದ. ಅಣ್ಣ, ನಾನು ತುಂಬ ಚೆನ್ನಾಗಿದ್ದೀನಿ ಅಂದ್ಲು ತ್ರಿಷಾ ನಗ್ತಾ. ಬಾಣ ತಿಂಡಿ ತಿನ್ನುತ್ತಾ ಮಾತಾಡೋಣ ಅಂದ್ಲು ತ್ರಿಷಾ ಸೂರ್ಯನ ಕೈ ಹಿಡಿದು ಡೈನಿಂಗ್ ಟೇಬಲ್ ಹತ್ರ ಕರ್ಕೊಂಡು ಹೋಗ್ತಾ. ಫಾಸ್ಟಾಗಿ ಮೆಟ್ಟಿಳಿದು ಕೆಳಗೆ ಬಂದು ಆ ಫೋನನ್ನು ತ್ರಿಷಾಳ ಕೈಯಿಂದ ಕಿತ್ಕೊಂಡು ನೆಲಕ್ಕೆ ಹಾಕಿ ಚಚ್ಚಿದ ಶೌರ್ಯ. ಯಾಕಂದರೆ ಒಂದು ಫೋನನ್ನು ಸೂರ್ಯ ತಂದು ಕೊಟ್ಟಿದ್ದ. ಊಹಿಸಿದ ಆ ಆ್ಯಕ್ಷನ್ಗೆ ಅತ್ತ ತ್ರಿಷಾ ಮತ್ತು ಇತ್ತ ಸೂರ್ಯ ಇಬ್ಬರು ಶಾಕ್ ಆಗಿಬಿಟ್ರು. ಅಯ್ಯೋ ಶೌರ್ಯ ಅವರೇ, ಏನಾಯ್ತು ನಿಮಗೆ? ಸ್ವಲ್ಪ ಭಯದಿಂದ ಕೇಳಿದ್ಲು ತ್ರಿಷಾ. ನನ್ನ ಹೆಂಡತಿಗೆ ನಾನು ಕೊಡಿಸ್ಬಲ್ಲೆ ಅಂದ ಶೌರ್ಯ ಸೂರ್ಯನನ್ನೇ ನೇರವಾಗಿ ನೋಡುತ್ತಾ. ಏನೂ ಅವಶ್ಯಕತೆ ಇಲ್ಲ, ನನ್ನ ತಂಗಿಗೆ ನಾನು ಕೊಡಿಸ್ಕೊಳ್ಬಲ್ಲೆ ಅಂದ ಸೂರ್ಯ ಕೂಡ ಅಷ್ಟೇ ಹಠದಿಂದ. ಹಾಗಾದರೆ ಏನು ಹೇಳ್ತೀಯ ಇವಾಗ ಅಂತ ಕೇಳಿದ ಶೌರ್ಯ ಸೂರ್ಯನನ್ನೇ ನೋಡುತ್ತಾ. ನಾಳೆ ಆಫೀಸ್ನಲ್ಲಿ ಮಾತಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತ್ರಿಷಾನನ್ನು ನೋಡ್ತಾ, ತಾಯಿ ನಿನಗೆ ನಾಳೆ ನಾನು ಹೊಸ ಫೋನನ್ನು ಕೊಡಿಸ್ತೀನಿ ಕಣಮ್ಮ ಅಂತ ಹೇಳಿಬಿಟ್ಟು ತ್ರಿಷಾ ಕೊಟ್ಟಂಥ ಬಾಕ್ಸನ್ನು ತಗೊಂಡು ಶೌರ್ಯನಿಗೆ ಕನಿಷ್ಠ ಹೇಳ್ದೇನೆ ಅಲ್ಲಿಂದ ಹೊರಟೋದ. ಅವಳೆಷ್ಟೇ ಬಲವಂತ ಮಾಡ್ತಿದ್ರು ಕೇಳಿದೆ, ಇಲ್ಲ ಕಂದ ನಾನು ಹೋಗ್ತೀನಿ, ಮತ್ತಲ್ಲಿ ಅಕ್ಷರ ನನಗೆ ವೆಯ್ಟ್ ಮಾಡ್ತಿರ್ತಾಳೆ ಅಂತ ಹೇಳ್ದ. ಆ ಮಾತು ಕೇಳಿದ್ಲೆ ಡಲ್ಲಾಗಿ ಹೋಗಿ, ಸರಿ ಅಣ್ಣ ಹೋಗಲಿ, ಬಾಕ್ಸ್ನಲ್ಲಿ ಹಾಕ್ಕೊಡ್ತೀನಿ, ಅದನ್ನಾದರೂ ತೊಗೊಂಡು ಹೋಗಿ ಅಂದ್ಲು ತ್ರಿಷಾ. ಸರಿಮ್ಮ ಅಂತಂದ ಸೂರ್ಯ ತ್ರಿಷಾಳನ್ನು ಬೇಸರ ಪಡಿಸೋದಕ್ಕೆ ಇಷ್ಟನೇ ಇಲ್ಲದೆ. ತ್ರಿಷಾ ಕಿಚನ್ಗೆ ಹೋದ್ಲು ಬಾಕ್ಸ್ನ ಪ್ಯಾಕ್ ಮಾಡೋದಕ್ಕೆ. ಸೂರ್ಯನ ಕಣ್ಣುಗಳು ಶೌರ್ಯನಿಗಾಗಿ ಹುಡುಕ್ತಿದ್ವು. ಮೇಲ್ ನೋಡ್ದ ಸೂರ್ಯನಿಗಲ್ಲಿ ಶೌರ್ಯ ತನ್ನನ್ನೇ ತಿಂದು ಬಿಡುವಂತೆ ನೋಡ್ತಾ ಇರೋದು ಕಂಡು ಸೂರ್ಯ ಕೂಡ ಸೀರಿಯಸ್ ಆಗಿ ನೋಡ್ದ ಶೌರ್ಯನ ಕಡೆ. ಅಷ್ಟರಲ್ಲೇ ತ್ರಿಷಾ ಬಾಕ್ಸ್ ಹಿಡಿದು ಬಂದಿದ್ದರಿಂದ ಈಗ ಹಿಂದೆ ನಡೆದಂತಹ ಕೆಲವು ಸೀನ್ನ ನೆನಪಿಸ್ಕೊಂಡ. ತ್ರಿಷಾ, ಮೊದಲು ಇದನ್ನು ತಗೋ ಅಂತ ಹೇಳಿ ಅವಳ ಕೈಯಲ್ಲಿ ಒಂದು ಮೊಬೈಲ್ ಫೋನ್ ಇಟ್ಟ. ಅದನ್ನು ನೋಡತ್ಲೆ ಕೋಪ ಉಕ್ಕು ಬಂದುಬಿಟ್ಟಿತ್ತು ಶೌರ್ಯಗೆ. ಇದಿಷ್ಟೆಲ್ಲ ನಡೆದ ಮೇಲೆ ಸೂರ್ಯ ಹೊರಗಡೆ ಹೊರಟೋದ. ಸೂರ್ಯನ್ನೇ ನೋಡ್ತಿದ್ದಾನೆ ಶೌರ್ಯ ಕೋಪದಿಂದ. ಶೌರ್ಯ ಅವರೇ ಅಂದು ಕರೆದ್ಲು ತ್ರಿಷಾ ಮೆಲ್ಲಗೆ. ತ್ರಿಷಾಳನ್ನೇ ನೋಡ್ತಾ, ಹೋಗು ಡೋರ್ ಲಾಕ್ ಮಾಡ್ಬಾ ಅಂತ ಹೇಳ್ದ ಶೌರ್ಯ ಸೀರಿಯಸ್ ಆಗಿ. ಸರಿ ಅಂತ ಹೇಳಿ ಡೋರನ್ನು ಲಾಕ್ ಮಾಡಿ ಶೌರ್ಯನ ಹತ್ರ ಬಂದ್ಲು. ಶೌರ್ಯ ತ್ರಿಷಾಳನ್ನು ನೋಡ್ತಾ ಮೆಟ್ಟಿಲು ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ದ. ತ್ರಿಷಾ ಕೂಡ ಶೌರ್ಯನ ಹಿಂದೆಯೇ ಹೋದ್ಲು. ಶೌರ್ಯ ತನ್ನ ರೂಮ್ ಒಳಗೆ ಹೋಗ್ತಾ ಇದ್ದಂತೆ ಶಾಕ್ ಆಗಿ, ಅಂದರೆ ನಾನಿವಾಗ ಫ್ರೆಶ್ ಆಗಿದ್ದು ಶೌರ್ಯ ಅವ್ರ ರೂಮ್ನಲ್ಲ ಅಂತ ಅಂದ್ಕೊಳ್ತಾ ಅಲ್ಲೇ ನಿಂತುಬಿಟ್ಲು.
ಎಷ್ಟು ಹೊತ್ತಾದರೂ ಬರದ ತ್ರಿಷಾಳನ್ನ ನೋಡಿ ಅಲ್ಲೇ ಇರ್ತೀಯಾ ನೈಟ್ ಪೂರ್ತಿ ಅಂತ ಕೇಳಿದ ಶೌರ್ಯ ತುಂಬ ಸೀರಿಯಸ್ ಆಗಿ. ಅಂದರೆ ಅದು ಅದು ಏನಿಲ್ಲ ಶೌರ್ಯ ಅವರೇ ಅಂತ ಹೇಳಿ ಭಯದಿಂದಲೇ ಒಳಗಡೆ ಹೋದ್ಲು ತ್ರಿಷಾಳನ್ನು ನೋಡ್ತಾ ತನ್ನ ಕೈಯಲ್ಲಿದ್ದ ಫೋನನ್ನು ಇಟ್ಟ ಅವಳ ಕೈಯಲ್ಲಿ. ಶಾಕಾಗಿ ನೋಡ್ತಿದ್ದಾಳೆ ತ್ರಿಷಾ ಈ ಬಾರಿ ಶೌರ್ಯನ ಕಡೆ. ಶೌರ್ಯ ತ್ರಿಷಾಳನ್ನೇ ನೋಡ್ತಾ ಏನಾಯಿತು, ಯಾಕಾಗಿದೆಯಾ, ಚೆನ್ನಾಗಿಲ್ವಾ ಅಂತ ಕೇಳ್ದ. ಆಹಾ ತುಂಬ ಚೆನ್ನಾಗಿದೆ ಶೌರ್ಯ ಅವರೇ ಅಂದ್ಲು ತ್ರಿಷಾ ತುಂಬಾ ಹ್ಯಾಪಿಯಾಗಿ. ಈಗೋ ಇದು ನನ್ನ ನಂಬರ್ ಅಂತ ಹೇಳಿ ಅದರಲ್ಲಿ ತಾನು ಫೀಡ್ ಮಾಡಿದ ನಂಬರ್ ತೆಗೆದು ತೋರಿಸ್ದ. ಇದು ಅಕ್ಕಿ ನಂಬರ್, ಇದು ಅಮ್ಮನದು ಆ್ಯಂಡ್ ಇದು ನಿನ್ನ ಅಣ್ಣ ಸೂರ್ಯನದು, ಅವನಿಗೆ ಕಾಲ್ ಮಾಡು ಅಂತ ಹೇಳಿ ಡಯಲ್ ಮಾಡಿಕೊಟ್ಟ ಶೌರ್ಯ. ಅಷ್ಟರಲ್ಲೇ ಮನೆಗೆ ಬಂದು ಅಕ್ಷರಳೊಂದಿಗೆ ಸೇರಿ ತ್ರಿಷಾ ಮಾಡಿದ ತಿಂಡಿ ತಿಂತಿದ್ದ ಸೂರ್ಯನ ಮೊಬೈಲ್ ರಿಂಗ್ ಆಯಿತು. ಯಾರ್ದಿದು ನಂಬರ್, ಈ ಟೈಮ್ನಲ್ಲಿ ಯಾಕೆ ಕಾಲ್ ಮಾಡಿದ್ದಾರೆ ಅಂತ ಅಂದ್ಕೊಂಡು ಹಲೋ ಅಂತಂದ ಸೂರ್ಯ ಸೀರಿಯಸ್ ಆಗೇನೆ. ಹಲೋ ಅಣ್ಣ, ನಾನು ತ್ರಿಷಾ ಅಂತ ಅಂದ್ಲು ಈ ಕಡೆ. ತ್ರಿಷಾ ನೀನಾ, ಆದರೂ ಈ ನಂಬರ್ ಯಾರ್ದಮ್ಮ ಅಂತ ಕೇಳಿದ ಸೂರ್ಯ. ನಂದೇ ಅಣ್ಣ, ಶೌರ್ಯ ಅವರು ಕೊಟ್ಟರು ನನಗೆ ಹೊಸ ಮೊಬೈಲ್ ಅಂತ ಹೇಳಿದ್ಲು ತ್ರಿಷಾ ನಗ್ತಾ. ಇಡ್ಯಟ್, ಅದಕ್ಕೇನಾ ನನ್ನ ಮೊಬೈಲನ್ನು ಕೆಳಗೆ ಹಾಕಿದ್ದು ಅಂತ ಅಂದ್ಕೊಂಡು ಹೌದಾ ಸರಿ ಕಂದ ಒಳ್ಳೆಯದು, ಈಗೋ ಅಕ್ಷರ ಕೊಡ್ತೀನಿ ಮಾತಾಡು ಅಂತ ಹೇಳಿ ಅಕ್ಷರಾಳಿಗೆ ಮೊಬೈಲನ್ನು ಕೊಟ್ಟ. ಹಾಕಿ ಹಾಯ್ ಅತ್ಗೆ ಅಂತ ಮಾತು ಶುರು ಮಾಡಿದ್ಲು. ತ್ರಿಷಾ ಕೂಡ ಮಾತಾಡ್ತಿದ್ದಾಳೆ ಅಕ್ಷರಾಳೊಂದಿಗೆ. ನಗ್ತಾ ಮಾತಾಡ್ತಿರೋ ತ್ರಿಷಾಳನ್ನೇ ಮೈ ಮರೆತು ನೋಡ್ತಾ ಇದ್ದಾನೆ ಶೌರ್ಯ. ಲಂಗ ದಾವಣಿಯಲ್ಲಿ ಅಂದರೆ ಹಾಫ್ ಸ್ಯಾರಿಯಲ್ಲಿ ಸಿಂಪಲ್ ಆಗಿದ್ದರೂ ತುಂಬ ಸುಂದರವಾಗಿ ಮಿಂಚ್ತಿದ್ದಾಳೆ ತ್ರಿಷಾ. ಮಾತಾಡ್ತಿರುವಾಗ ಸುಂದರವಾಗಿ ಕದಲ್ತಿರೋ ಅವಳ ತುಟಿಗಳ ಹತ್ತಿರವೇ ನಿಂತು ಬಿಟ್ಟವು ಶೌರ್ಯನ ನೋಟಗಳು. ಕಷ್ಟಪಟ್ಟು ಅಲ್ಲಿಂದ ನೋಟ ತಿರುಗಿಸ್ಕೊಳ್ತಿದ್ರೆ ಸುಂದರವಾಗಿ ಆಕರ್ಷಿಸ್ತಿರೋ ನಡುವಿನ ಮಡಿಕೆ ಶೌರ್ಯನನ್ನು ಇನ್ನೂ ಇಕ್ಕಟ್ಟಿಗೆ ಸಿಲುಕಿಸ್ತು. ಅಮ್ಮೋ, ಮೊದಲು ಇದಕ್ಕೆ ಟಾಪ್ಸ್ ಹಾಗೂ ನೈಟ್ ಡ್ರೆಸ್ಸಸ್ ತೊಗೋಬೇಕು, ಇಲ್ಲದಿದ್ದರೆ ನಾನು ಕಂಟ್ರೋಲ್ ತಪ್ಪೋ ಹಾಗಿದ್ದೀನಿ. ಮೊದಲು ಆ ಸೀರೆಗಳು ಲಂಗಾದಾವಣಿಗಳನ್ನ ದೂರ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾನೆ ಶೌರ್ಯ ಮನದಲ್ಲಿ. ಪಾಪ ನಮ್ಮ ಶೌರ್ಯನಿಗೆ ಬಂದ ಕಷ್ಟ ಯಾರಿಗೂ ಬರಬಾರ್ದು ಪಾಪ. ತ್ರಿಷಾ ತುಂಬ ಹೊತ್ತು ಅಕ್ಷರಾಳೊಂದಿಗೆ ಮಾತಾಡಿ ಕಾಲ್ ಕಟ್ ಮಾಡಿ ತುಂಬ ಥ್ಯಾಂಕ್ಸ್ ಶೌರ್ಯ ಅವರೇ ಅಂತ ಹೇಳಿದ್ಲು ತ್ರಿಷಾ ಸಣ್ಣ ಸ್ಮೈಲನ್ನು ಕೊಟ್ಟು. ಶೌರ್ಯ ಸುಮ್ಮನೆ ಸ್ಮೈಲ್ ಕೊಟ್ಟು ಸುಮ್ಮನಾಗ್ಬಿಟ್ಟ. ಶೌರ್ಯ ಅವರೇ ಅಂತ ಕರೆದ್ಲು ತ್ರಿಷಾ ಶೌರ್ಯನನ್ನೇ ನೋಡ್ತಾ. ಏನು ಅಂತ ಕೇಳಿದ ಶೌರ್ಯ. ಅದು ನನ್ನ ರೂಮ್ ನೀವು ತೋರಿಸ್ಲಿಲ್ಲ ಅಂದ್ಲು ನೆಲವನ್ನೇ ನೋಡುತ್ತಾ. ಹಗಲಿನಲ್ಲಿ ಮನೆಯಲ್ಲಿರೋದಕ್ಕೆ ಭಯ, ಆದರೆ ರಾತ್ರಿ ಮಾತ್ರ ಒಬ್ಬಳೇ ಒಂದು ರೂಮ್ನಲ್ಲಿ ಇರ್ತಾಳಂತೆ ಅಂತ ಅಂದ ಶೌರ್ಯ ಚುಚ್ಚಿ ಮಾತಾಡುವಂತೆ ಆಕೆಗೆ. ಬಿಕ್ ಮುಖ ಹಾಕ್ಕೊಂಡು ನೋಡಿದ್ಲು ತ್ರಿಷಾ ಶೌರ್ಯನ ಕಡೆ. ನೀನು ಹೇಗೆ ನೋಡಿದ್ರು ನೋ ಪ್ರಾಬ್ಲಮ್, ಎಲ್ಲ ಮುಚ್ಕೊಂಡು ಇಲ್ಲೇ ಮಲ್ಕೋಬೇಕು ಅಂತ ಹೇಳಿ ಬೆಡ್ನ ಒಂದು ಕಡೆ ಮಲ್ಕೊಂಡ ಶೌರ್ಯ. ತ್ರಿಷಾ ಕೂಡ ಶೌರ್ಯನೊಂದಿಗೆ ಇನ್ನೇನು ಮಾತಾಡೋದಕ್ಕಾಗದೆ ಸರಿ ಅಂತ ಹೇಳಿ ಬೆಡ್ನ ಇನ್ನೊಂದು ಕಡೆ ಮಲಗಿಬಿಟ್ಲು. ಸ್ವಲ್ಪ ಹೊತ್ತಿಗೆ ಶೌರ್ಯ ತ್ರಿಷಾಳ ಕಡೆ ತಿರುಗ್ದ. ಹಾಯಾಗಿ ಮಲಗಿರೋ ತ್ರಿಷಾಳ ಫೇಸ್ ನೋಡ್ದ. ನಿನಗೆ ಕೆಲವು ನಿಜ ತಿಳಿದ ದಿನ ನನ್ನನ್ನು ಬಿಟ್ಟು ಹೊಟ್ಟೋಗ್ತೀಯಾ, ಅದು ನನಗೆ ತಿಳಿದಿದೆ ತ್ರಿಷಾ, ಆದರೆ ನೀನಿಲ್ಲದೆ ಇರೋದಕ್ಕೆ ಸಾಧ್ಯವೇ ಅನ್ನಿಸ್ತಿದೆ. ಇಷ್ಟು ದಿನ ಅಮ್ಮ ಅಕ್ಷರ ಇಲ್ಲದೆ ಇರೋದಕ್ಕೆ ಸಾಧ್ಯವಿಲ್ಲ ಅನ್ನಿಸ್ತಿತ್ತು, ಆದರೆ ನೀನು ಬಂದಮೇಲೆ ನಿನ್ನನ್ನು ನೋಡದೆ ನಿನ್ನ ಮಾತುಗಳ ಕೇಳದೆ ಇದ್ದರೆ ಹುಚ್ಚನಾಗಿ ಹೋಗಿದ್ದೀನಿ ಅಂತ ಅಂದ್ಕೊಳ್ತಾ ತ್ರಿಷಾಳನ್ನು ತನ್ನ ಹತ್ತಿರಕ್ಕೆ ಅಂದರೆ ತನ್ನ ಎದೆಗೆ ಹಬ್ಕೊಂಡು ಆಯಾಗಿ ಅವಳ ಪ್ರೆಸೆನ್ಸನ್ನು ಫೀಲ್ ಆಗ್ತಾ ಕಣ್ಣು ಮುಚ್ಕೊಂಡ ಶೌರ್ಯ ಕೂಡ. ಶೌರ್ಯನ ತೋಳಿನಲ್ಲಿ ಹಾಯಾಗಿ ಮಲಗಿದ್ಲು ತ್ರಿಷಾ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಯೂಟ್ಯೂಬ್ಗೆ ಮೆಂಬರ್ಶಿಪ್ ತಗೊಂಡು ವಿಡಿಯೋವನ್ನು ಮೊದಲೇ ನೋಡಿ.